ಹಿರಿಯ ಕಲಾವಿದರು, ಪುರಾಣ ಪ್ರವಚನಕಾರರು, ಸದ್ಗುರು ಅಬ್ಬಾಸ್ ಅಲಿ ತಾತನವರ 108 ನಾಮಾವಳಿಗಳ ಪುಸ್ತಕವನ್ನು ಸಾಹಿತ್ಯ ರಚನೆ ಮಾಡಿರ್ತಕ್ಕಂಥವರು, ಸದ್ಗುರು ಅಬ್ಬಾಸ್ ಅಲಿ ತಾತನವರ ಹಾಗೂ ಪೂಜ್ಯ ಗುರುವರಿಯರ ಮಾತೋಶ್ರೀ ಅಮ್ಮನವರ ವಾಣಿಯನ್ನು ಪ್ರವಚನ ಮೂಲಕ ಪ್ರಸಾರ ಮಾಡಿರ್ತಕ್ಕಂಥ ಶ್ರೀ ಮುದುಕಯ್ಯ ಸ್ವಾಮಿ ಕಂಬಳಿ ಮಠ ಪೂಜ್ಯರು ಸಹ ಈ ಒಂದು ಸಂದರ್ಭದಲ್ಲಿ ಭಕ್ತರೊಂದಿಗೆ ತಮ್ಮ 2 ಹಿತನುಡಿಗಳನ್ನು ಹಂಚ್ಕೋಬೇಕಾಗಿ ಮುದುಕಯ್ಯ ಸ್ವಾಮಿ ಕಂಬಳಿ ಮಠ ಪೂಜ್ಯರಲ್ಲಿ ವಿನಂತಿ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಅಗಜಾನನ ಪದ್ಮಾರ್ಕಂ ಗಜಾನನಂ ಮಾರ್ನಿಸೆ ಅನೇಕದಂತ ಭಕ್ತಾನಂ ಏಕದಂತಾಮುಪಸ್ಮಯೆ. ಶ್ರೀ ಗುರುವೇ ಮಹಾಗುರುವೇ ಶಾಂತಿ ಕಳಾಗುರುವೇ ಪುರಾಗುರುವೇ ವಿಶ್ವ ಜಗದ್ಗುರುವೇ ಗುರುವಂದೇ ಪಂಚಾಕ್ಷರಂ ಪುಟ್ಟರಾಜ ನಮೋಸ್ತುಭ್ಯಂ ಕುಮಾರೇಶಂ ಒಂದೇ ಪಂಚಾಕ್ಷರ. ಗುರುವಿನ ಗುರು ಜಗದ್ಗುರುವಾಗಿರ್ತಕ್ಕಂಥ ಕನ್ನಡ ನಾಡಿನ ಐತಿಹಾಸಿಕ ಪುಟವನ್ನೇ ಬದಲಿಸಿ ನಮ್ಮ ಕರ್ನಾಟಕದೊಳಗ, ಆಂಧ್ರದೊಳಗ, ಮಹಾರಾಷ್ಟ್ರದೊಳಗ ಯಾವ ನಾಡು ಎನ್ನದೇ ಸಂಗೀತಗಾರರನ್ನು ಬೆಳೆಸಿರ್ತಕ್ಕಂಥ ಮಹಾನ್ ವ್ಯಕ್ತಿ ಯಾರಪ್ಪ ತಿಳ್ಕೊಂಡು ಕೇಳಿದ್ರೆ ಅದು ಪುಟ್ಟರಾಜ ಕವಿ ಗವಾಯಿಗಳವರು ಅಂತಕ್ಕಂಥ ಒಂದು ಮಾತಾಡ್ಬೇಕಾಗ್ತದೆ. ಅಂತ ಶರಣರ ಆಶೀರ್ವಾದ ಸತತವಾಗಿ ಇವತ್ತು ನೋಡ್ರಿ ನಮ್ಮ ಚಿಕೋಟ್ನಿಕಲ್ ಗ್ರಾಮದ ಪುಟ್ಟರಾಜ ಅಜ್ಜೂರ ಶಿಷ್ಯರಾಗಿರ್ತಕ್ಕಂಥವ್ರೆಲ್ಲರೂ ಬಂದು ಈ ಸೇವೆಯನ್ನು ಸಲ್ಲಿಸಿದ್ದಾರೆ. ನಿಮ್ಮೆಲ್ಲರ ಕರುಣೆ ಆ ಒಂದು ಬಾಲಕರ ಮೇಲೆ ಇರಲಿ ಅಂತ ತಿಳ್ಕೊಂಡು ಅವರಲ್ಲಿ ಕೇಳಿಕೊಂಡು, ಅದೇ ರೀತಿಯಾಗಿ ಈ ನಾಡಿನ ಹಿರಿಯ ಶರಣರು, ಸಂತರು, ಮಹಂತರಾಗಿರ್ತಕ್ಕಂಥ ಪರಮ ಪೂಜ್ಯ ಗಫೂರ್ ಸಾಹಿಬ್ ತಾತನವರ ಒಂದು ಚರಿತ್ರೆ ಹೇಳಬೇಕಂದ್ರೆ ಸಾಮಾನ್ಯವಾಗಿರ್ತಕ್ಕಂಥದ್ದಲ್ಲದು. ಯಾಕಂದ್ರೆ ದಿನ ದಿನಕ್ಕೆ ಆಗುತ್ತಾ ಹೋಗ್ತಕ್ಕಂಥ ಒಂದು ಪುಟವನ್ನು ತೆರೆದಾಗ ಹಿಂದೆ ಅವರು ಒಂದ್ಸರಿ ಹೇಳಿದರು, ಹಿಂದೆ ಎಂದೋ ಒಂದು ಕಾಲಕ್ಕ 25-30 ವರ್ಷದ ಕೆಳಗ 30-35 ವರ್ಷದ ಕೆಳಗ ನನಗೆ ಹಿಂಗಾಗಿತ್ತು ಮಹಾರಾಷ್ಟ್ರದೊಳಗಪ್ಪ ಅಂತ ತಿಳ್ಕೊಂಡು ಹೇಳಿದಾಗ ಆ ಪರಮ ಪೂಜ್ಯ ಅಬ್ಬಾಸ್ ಅಲಿ ತಾತನವರೇ ಪ್ರತ್ಯಕ್ಷ ನನಗೆ ಆಗ್ಯಾರ ಅಂತ ತಿಳ್ಕೊಂಡು ಹೇಳಿದ್ದಾರೆ. ಅದೇ ರೀತಿಯಾಗಿ ಅವರ ದರ್ಶನ ಸಾಮಾನ್ಯವಾಗಿರ್ತಕ್ಕಂಥದ್ದಲ್ಲ. ಆ ಮಹಾಮಹಿಮರು ನುಡಿದಿದ್ದೇ ಒಂದು ವೇದ ವಾಕ್ಯ. ಅಮ್ಮನವರು ಸಹಿತವಾಗಿ ಒಂದು ಮಾತು ಹೇಳ್ತಾರೆ, ಸತಿಪತಿಗಳೊಂದಾಗಿ ಮಾಡುವ ಭಕ್ತಿ ಹಿತವಾಗಿರ್ಬೋದು ಶಿವಂಗೆ, ಸತಿಪತಿಗಳೊಂದಾಗಿ ಮಾಡದ ಭಕ್ತಿ ಅಮೃತದೋಳು ಬೆರೆಸಿದಂತೆ ಕಾಣ ರಾಮನಾಥ ಅಂತ. ಯಾವಾಗಲೂ ಗಂಡ ಹೆಂಡತಿ ಒಂದೇ ಮಾರ್ಗದೊಳಗಿರಬೇಕು. ಎತ್ತು ಹೆರಿಗೆ ಕೋಣ ಕೆರೆಗೆ ಹೆಳೆಬಾರ್ದು. ಅದೇ ರೀತಿಯಾಗಿ ಒಂದೇ ಮಾರ್ಗದಿಂದ ನಡೀತಾ ಹೋದರೆ ಅವರು ಪರಮ ಪೂಜ್ಯ ಗಫೂರ್ ಸಾಹಿಬ್ ತಾತನವರು ಹೆಚ್ಚಿಗೆ ಹೇಳುವುದರಲ್ಲಿ ಏನಿಲ್ಲ. ಯಾಕಂದರೆ ಅವರಿಗೆ ನಿದ್ದೆ ಮಾಯೆ ಅಂತಕ್ಕಂಥ ದೂರ ಆಗೈತೆ ಅನ್ನೋಂತಕ್ಕಂಥದ್ದು ಒಂದು ಭಾವನೆ. ಪ್ರತಿಯೊಬ್ಬರು ನೋಡ್ರಿ, ನೀವು ಯಾರನ್ನ ಬಿಟ್ಟು ಹೋಗಂಗಿಲ್ಲ, ಅವರು ಎಲ್ಲರನ್ನ ಬಿಟ್ಟು ಹಾಕ್ತಾರೆ. ಅವರು ಅಂಥ ಒಂದು ವ್ಯಕ್ತಿಗಳು ಸಾಮಾನ್ಯವಾಗಿರ್ತಕ್ಕಂಥ ಒಂದು ಕೆಲಸಗಳು ಮಾಡಿಲ್ಲ. ಇವತ್ತು ಮನೆಗೆ ಹೊಲಕ್ಕ ಎಂತ ಹಿಂಗಾಗೈತಪ್ಪ ಅಂತ ತಿಳ್ಕೊಂಡ್ರೆ ಅವ್ರು ಬ್ಯಾಸ ಹತ್ತಣಂಗಿಲ್ಲ. ಅದೇ ರೀತಿಯಾಗಿ ಹೋಗ್ಯಾರ, ಅದನ್ನು ನೋಡ್ಯಾರ, ಇದು ಮಾಡ್ರಪ್ಪ, ಇದು ಬೇಡ ಅಂತ ತಿಳ್ಕೊಂಡು ಹೇಳ್ಯಾರ. ಅದೇ ರೀತಿಯಾಗಿ ಆ ಅಬ್ಬಾಸ್ ಅಲಿ ತಾತನವರ ಕರುಣೆ ನಮ್ಮ ನಿಮ್ಮೆಲ್ಲರ ಮೇಲೆ ಇರಲಿ. 41 ದಿನದ ಕಾರ್ಯಕ್ರಮ ಪ್ರತಿ ವರ್ಷ ನಡೀತದ. ಇದು ಹೆಚ್ಚಿನ ರೀತಿಯಲ್ಲಿ ನಡಲಿ. ಅಬ್ಬಾಸ್ ಅಲಿ ತಾತನವರ ಕೃಪೆ ನಮ್ಮ ನಿಮ್ಮೆಲ್ಲರ ಮೇಲೆ ಇರಲಿ. ಇಲ್ಲಿಗೆ ನನ್ನ 2 ಮಾತು. ಅಂಧ ಅನಾಥರ ಬಾಳಿನ ತಂದೆ ಗಾನಯೋಗಿ ಡಾಕ್ಟರ್ ಪಂಡಿತ್ ಪುಟ್ಟರಾಜ ಗವಾಯಿಗಳ ಶಿಷ್ಯಂದರು ಆಗಿರ್ತಕ್ಕಂಥ ಮತ್ತು ಚಿಕೋಟ್ನಕಲ್ ಗ್ರಾಮದ ತ್ರಿಮೂರ್ತಿಗಳು ಇಂದು ಈ ಒಂದು ಶರಣರ ಕಾರ್ಯಕ್ರಮದ ವೇದಿಕೆಗೆ ಆಗಮಿಸಿ ಬಂದಿರತಕ್ಕಂಥ ಭಕ್ತರಿಗೆ ಸಂಗೀತದ ರಸದೌತಣವನ್ನು ಉಣಬಡಿಸಿರ್ತಕ್ಕಂಥ ತ್ರಿಮೂರ್ತಿಗಳನ್ನು ಸ್ಮರಣೆ ಮಾಡಿಕೊಂಡಿರತಕ್ಕಂಥ ಮುದುಕಯ್ಯ ಸ್ವಾಮಿ ಅವರಿಗೂ ತುಂಬ ಹೃದಯದ ಅಭಿನಂದನೆಗಳು.